ಅಲ್ಲ ರೀ, ಒಂದು ಕ್ಷಣ ನಾನು ಕಾಣಿಸ್ಲಿಲ್ಲ ಅಂದರೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನಾನು ಬಿಟ್ಟು ಲೈಫ್ ಲಾಂಗ್ ಅದು ಹೇಗಿರ್ತೀರಾ? ಕರ್ಣ ಸರ್ ಪ್ಲೀಸ್, ತಮಾಷೆ ಸಾಕು, ಈಗಲಾದ್ರೂ ಸ್ವಲ್ಪ ಸೀರಿಯಸ್ ಆಗಿರಿ. ಅಯ್ಯೋ, ನಾನು ಇಷ್ಟೊಂದು ಸೀರಿಯಸ್ ಆಗಿರೋದೇ ಇವಾಗ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನಮ್ಮಿಬ್ಬರ ಮದುವೆ ಬಗ್ಗೆ. ಅದೇ ತಾನೇ ಫಂಕ್ಷನ್ ನಡೀತಾ ಇರೋದು. ಅದನ್ನೇ ಹೇಳಕ್ ಬಂದೆ. ಆಗ್ಲೇ ಎಲ್ರ ಮುಂದೆ ನಮ್ ಮದ್ವೆ ಅಂತ ಹೇಳ್ತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನಮ್ಮ ಹುಡುಗ ಎಷ್ಟು ಒಳ್ಳೆಯವನಂತ ಹೇಳಬೇಕು ಅಷ್ಟೇ. ಕರ್ಣ ಸರ್ ತಮಾಷೆ ಸಾಕು. ನೀವು ಮದ್ವೆ ನಿಲ್ಸೋದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ರ, ಅದೇನಂತ ನಂಗೆ ಗೊತ್ತಾಗ್ಬೇಕಷ್ಟೇ. ಕಳ್ಳಿ ತಿಳ್ಕೊಳ್ಳೋ ಆಸೆ ನೋಡು. ಆಕ್ಚುಲಿ ಏನು ಗೊತ್ತಾ, ನಾನು ಯಾವ ಪ್ಲಾನು ಮಾಡಿಲ್ಲ. ನಾನು ಮದುವೆಲಿ ಯಾವುದೋ ಮೂಲೆಯಲ್ಲಿ ಸೈಲೆಂಟಾಗಿ ಗುಡ್ ಬಾಯ್ ಥರ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಲ್ವಾ? ನಂಗೆ ವಿಷಯ ಹೇಳ್ರಿ, ನಾನು ಈ ಮದುವೆ ನಿಲ್ಲಿಸಲಿಲ್ಲ ಅಂದರೆ ಏನಾಗುತ್ತೋ ಅಂತ ನಿಮ್ಮ ಮುಖದಲ್ಲಿ ಆತಂಕ ಇದೆ ಅಲ್ವಾ? ಡೋಂಟ್ ವರಿ, ಹೇಗಿದ್ರು ನಾನು ಈ ಮದುವೆ ನಿಲ್ಲಿಸ್ತೀನಿ. ಕರ್ಣ ಸರ್ ಪ್ಲೀಸ್. ನಿಧಿ ಮ್ಯಾಮ್ ಪ್ಲೀಸ್. ಎಷ್ಟು ಅಂತ ಸುಳ್ಳು ಹೇಳ್ತೀರಾ ನೀವು? ನಿಮ್ಮ ಮಾತುಗಳು ಮದುವೆ ನಡೀಲಿ ಅಂತ ಹೇಳ್ತಾ ಇದೆ, ಆದರೆ ನಿಮ್ಮ ಕಣ್ಣು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ಅಂತ ಬೇಡ್ಕೊತಾ ಇದೆ. ನಿಮ್ಮ ನಾಲ್ಗೆಗಿಂತ ನಿಮ್ಮ ಕಣ್ಣೇ ರೀ ಜಾಸ್ತಿ ಸತ್ಯ ಹೇಳ್ತಾ ಇದೆ. ಏನಾದ್ರೂ ಆಗ್ಲಿ, ಈ ಮದ್ವೆ ನಿಲ್ಸೋದಕ್ಕೆ ನಾನಂತೂ ಬಿಡಲ್ಲ. ವಿಶೋ 100% ಶೋರ್. ನಿಮ್ನ ಯಾವ್ದಾದ್ರೂ ರೂಮಲ್ಲಿ ಲಾಕ್ ಮಾಡಿದ್ರು ಸರಿ, ನಾನು ಅರ್ಜುನ್ ಅವ್ರನ್ನ ಮದ್ವೆ ಆಗೋಳೆ. ಯಾವುದೇ ಕಾರಣಕ್ಕೂ ಈ ಮದ್ವೆ ಮಾತ್ರ ನಿಲ್ಲಲ್ಲ. ಓಕೆ, ಓಪನ್ ಚಾಲೆಂಜ್. ಅದಕ್ಕೆ ನೀವು ಇಷ್ಟೊಂದು ಇಷ್ಟ ಆಗೋದು? ಸರಿ, ಹಾಗಿದ್ರೆ ನಿಮ್ಮ ಹಠ ಹೆಚ್ಚೋ ನನ್ನ ಪ್ರೀತಿ ಹೆಚ್ಚೋ ನೋಡೇ ಬಿಡೋಣ. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಎಷ್ಟ್ ಸಲ ಹೇಳೋದು ನಿಮ್ಗೆ ನನ್ನ ಜೀವನ ಜೊತೆ ಆಟ ಆಡ್ಬಿಡಿ ಅಂತ? ರೀ ನಿಧಿ, ಈ ಡೈಲಾಗ್ ನಿಮಗೆ ಸೂಟ್ ಆಗಲ್ಲ ರೀ. ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನನಗೆ ನಿಮ್ಮ ಕಣ್ಣು ಮಾತ್ರ ಕೇಳಿಸೋದು, ಅದಷ್ಟೇ ಅರ್ಥ ಆಗೋದು. ಇವತ್ತಿನ ದಿನ ಏನ್ ಚೆನ್ನಾಗಿತ್ತಲ್ವಾ? ಹೌದು, ತುಂಬಾ ಚೆನ್ನಾಗಿತ್ತು. ನನಗೆ ಯಾಕೆ ಚೆನ್ನಾಗಿತ್ತು ಅಂತ ಕೇಳಲೇ ಇಲ್ವಲ್ಲ? ಹೇಳಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಯೂಶಲಿ ಈ ತರ ಫಂಕ್ಷನ್ಸ್ ಎಲ್ಲ ಅಟೆಂಡೇ ಮಾಡಲ್ಲ. ಮನೇಲೇನಾದ್ರೂ ಫಂಕ್ಷನ್ ಮಾಡಿದ್ರೆ ಸುಮ್ಮನೆ ಫೋರ್ಸ್ಫುಲಿ ಹೋಗಿ ನಿಲ್ತಿದ್ದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಫಂಕ್ಷನ್ ನಾನು ಹೋಲ್ ಹಾರ್ಟೆಡ್ಲಿ ಎಂಜಾಯ್ ಮಾಡಿದೀನಿ ಗೊತ್ತಾ. ಆಲ್ ಥ್ಯಾಂಕ್ಸ್ ಟು ಯು. ನಿಮಗೆ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ನಾಳೆ ನಾಡಿದೆಲ್ಲ ತುಂಬಾ ಫಂಕ್ಷನ್ಸ್ಗಳಿವೆ, ನೀವು ಸುಸ್ತಾಗ್ಬಿಡ್ತೀರಾ. ಸೊ ನೀವು ಈಗಲೇ ಮನೆಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಏ ಕನ್ನಡಕ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕೇರ್ ಅಂಡ್ ಕನ್ಸರ್ನ್? ನಾನು ಹೋಗ್ಲೇಬೇಕಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಟೈಮ್ ಆಯ್ತು, ಹೊರಡಿ. ಯಾಕೋ ಈ ಟೈಮ್ ಅನ್ನೋದು ಇಲ್ಲೇ ನಿಲ್ಬಾರ್ದಾ ಅಂತ ಅನಿಸ್ತಿದೆ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದೀರಾ? ಟೈಮ್ ಏನಾದ್ರು ನಿಂತೋದ್ರೆ ನಾಳೆ ಮದ್ವೆಗೆ ತುಂಬ ಪ್ರಾಬ್ಲಮ್ಸ್ ಆಗೋಗತ್ತೆ ಅಷ್ಟೇ. ನೀವು ಹೊರಡಿ, ಬಾಯ್. ಈ ಬಣ್ಣ ನನ್ನ ಲೈಫನ್ನೇ ಚೇಂಜ್ ಮಾಡ್ತು. ನಿಜ ಹೇಳ ಕನ್ನಡಕ, ನೀನು ಈ ಮುದ್ದಾದ ಕೈ ಮೇಲೆ ನನ್ನ ಹೆಸರನ್ನ ಬರ್ತೇ ಬರಿತೀನಿ. ನಿನಗೆ ಓಕೆನಾ? ಸಂಜಯ್, ಅದು ನೀನು ಚಿಲ್ಡ್ರೆ ಅಂತಾನೆ ಕರಿಬೇಕು, ಅದೇ ಕೇಳಕ್ ಚಂದ. ನಾಳೆ ಸಿಗ್ತೀನಿ, ಬಾಯ್. ಏ ಕನ್ನಡಕ, ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಾ. ಹಾ, ಹಾಗೆ ನಿನ್ ಕೈ ಮೇಲೆ ಹೆಸರು ಬರಿಬೇಕೋ ಬೇಡೋ ಅಂತ ಹೇಳು. ಐಲ್ ಬಿ ವೇಟಿಂಗ್ ಫಾರ್ ಯು. ಹೋಗಿ ಹೋಗಿ ಇವಳು
ಕೈ ಮುಟ್ಟೋ ಹಾಗಾಯ್ತು. ಕೃಷ್ಣ, ನಿನ್ನ ನಿಧಿಯವ್ರ ಫೇವ್ರೆಟ್ ದೇವರಲ್ಲ, ಎಲ್ಲರ ಜೀವನದಲ್ಲೂ ನಾಟಕ ಆಡೋ ಲೀಲಾಧಾರ. ನಮ್ಮ ಲೈಫಲ್ಲಿ ಏನು ಕಡಿಮೆ ಲೀಲೆ ತೋರಿಸಿದ್ಯಾ? ಲೆಟ್ ಮಿ ಗೆಸ್. ನಿಂಗಲ್ಲಿ ಒಬ್ಬನೇ ಕೂತು ಬೋರ್ ಆಗಿರುತ್ತೆ, ಕೆಳಗಡೆ ನೋಡಿರ್ತೀಯ, ಬಡಪಾಯಿ ನಾನು ಕಾಣಿಸಿರ್ತೀನಿ. ಇವನ್ ಲೈಫಲ್ಲಿ ಡ್ರಾಮಾ ಕಡಿಮೆ ಅನಿಸಿ ಇನ್ನೊಂದಷ್ಟು ಮಸಾಲೆ ಮಿಕ್ಸ್ ಮಾಡಿದೀಯಾ. ಇಡೀ ಜಗತ್ತಲ್ಲಿ ಪ್ರಯೋಗ ಮಾಡಕ್ ನಾನೇ ಸಿಕ್ಕಿದ್ನಾ? ಆದರೂ ಪರವಾಗಿಲ್ಲ ಬಿಡು, ಪ್ರೀತಿಗೋಸ್ಕರ ನೀನು ಕೊಡೋ ಪರೀಕ್ಷೆ ಬರೀತೀನಿ. ಈ ಕರುಣಾನಿಧಿಗೆ ಯೋಗ್ಯ ಹೌದೋ ಅಲ್ವೋ ಅಂತ ನೀನೇ ಡಿಸೈಡ್ ಮಾಡು. ಆದರೂ ಕೃಷ್ಣ, ನಿನ್ನ ನಿಧಿನ ಹ್ಯಾಂಡಲ್ ಮಾಡೋದು ಸುಲಭ ಅಲ್ಲ. ಪ್ರೀತಿ ಅಂದ್ರೆ ಮುಳ್ಳಿನ ಹಾದಿ ಅಂತೆ, ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ಯಾ. ಎಲ್ಲರ ಮುಂದೆ ಸತ್ಯ ಹೇಳುವಾಗ ಅಷ್ಟೋ ಆರೋಪ ನನ್ನ ಮೇಲೆ ಬರಲಿ, ಎಲ್ಲರೂ ನನಗೆ ಬೈಲಿ, ಆದರೆ ನಿಧಿ ಮತ್ತೆ ನಿತ್ಯ ಮೇಲೆ ಯಾವ ಆರೋಪನೂ ಬರಬಾರ್ದು. ಅವ್ರ ಗೌರವಕ್ಕೆ ತೊಂದರೆ ಆಗಬಾರ್ದು. ನೋವನ್ನ ನಗ್ನಗ್ತಾ ಸ್ವೀಕರಿಸೋದು ನನ್ನ ಜವಾಬ್ದಾರಿ, ನನಗೆ ಸಹಾಯ ಮಾಡೋದು ನಿನ್ನ ಜವಾಬ್ದಾರಿ. ಓಕೆನಾ? ಡೀಲಾ?